ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರೀ 2,000 ಅಷ್ಟೇ ಅಲ್ಲ, ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ನಿಮಗೆ ಬೇಕಂದ್ರೆ ಅದೇ ರೀತಿಯಾಗಿ ಅನ್ನಭಾಗ್ಯದಲ್ಲಿ ಈಗ 10 ಕೆಜಿ ಅಕ್ಕಿ ಸಿಗ್ತಾ ಇದೆ. ಮುದ್ದೆ ಏನಾದ್ರೂ ಐಟಮ್ಸ್ ಗಳನ್ನ ಗೋಧಿ, ಭತ್ತ, ಜೋಳ, ಅದೇ ರೀತಿಯಾಗಿ ರಾಗಿ, ಈ ರೀತಿ ಐಟಮ್ಸ್ ಗಳನ್ನ ಕೊಡೋದಾಗಿದ್ರೆ ಈ ಎಲ್ಲ ಐಟಮ್ಸ್ ಗಳು ಬೇಕಂದ್ರೆ ಅದೇ ರೀತಿಯಾಗಿ ನಿಮಗೆ PM ಕಿಸಾನ್ ಯೋಜನೆ ಸಿಗ್ಬೇಕಂದ್ರೆ ಅದೇ ರೀತಿಯಾಗಿ ನಿಮಗೆ ಸಾಕಷ್ಟು ಇದೇ ರೀತಿ ನಿಮಗೆ ಐಟಮ್ಸ್ ಗಳನ್ನ ಕೊಡೋದು ಯೋಜನೆಗಳನ್ನಾಗಿರ್ಲಿ ಅಥವಾ ಹಣ ಕೊಡುವಂತಹ ಯೋಜನೆಗಳಾಗಿರ್ಲಿ ಅಥವಾ ಪಿಂಚಣಿ ಕೊಡೋದಾಗಿರ್ಲಿ, ಇಂತಹ ಸಾಕಷ್ಟು ಯೋಜನೆಗಳಿದಾವೆ. ಈ ಎಲ್ಲ ಯೋಜನೆಗಳು ನಿಮ್ಗೆ ಸಿಗ್ಬೇಕಂದ್ರೆ ಪ್ರತಿಯೊಬ್ರು ಕೂಡ ಈ ಕೆಲಸ ಮಾಡ್ಬೇಕಾಗತ್ತೆ. ಈ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಪಿಂಚಣಿ ಇಂತಹ ಸಾಕಷ್ಟು ಯೋಜನೆಗಳು ಸಿಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಬನ್ನಿ, ಈ ಒಂದು ವಿಷಯದ ಕುರಿತಾಗಿ ಪ್ರತಿಯೊಂದು ಮಾಹಿತಿಯನ್ನ ನಾವು ಅಚ್ಚುಕಟ್ಟಾಗಿ ತಿಳಿತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಳು ಸಿಗ್ತಾ ಇರತ್ತೆ. ಸೊ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡ್ತೀವಿ. ವೀಕ್ಷಕರ, ಮುಖ್ಯವಾಗಿ ಈಗ ಗೃಹಲಕ್ಷ್ಮಿ ಇಡೀ ದೇಶದಾದ್ಯಂತ ಸದ್ದು ಮಾಡ್ತಾ ಇರೋದಂತೂ ನಿಜ. ಆದ್ರೆ ಇಲ್ಲಿ ಹಣ ಜಮಾ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕೂಡ ನಿಜ. ಆದ್ರೆ ಈಗ ಗೃಹಲಕ್ಷ್ಮಿ ಅಂತೂ ಈಗ ನಿಮಗೆ ಸುಮಾರು 35,000ಗಿಂತ ಹೆಚ್ಚಿನ ಹಣ ರಿಲೀಸ್ ಆಗಿರ್ತಕ್ಕಂಥದ್ದು ಪ್ರತಿ ಒಬ್ಬ ಮಹಿಳೆಯರಿಗೂ ಕೂಡ. ಸುಮಾರು ಈಗ 18ನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗಿದೆ. ಅಂದ್ರೆ 36,000 ಹಣ ನಿಮ್ಮ ಖಾತೆಗಳಿಗೆ ಬಂದ ಹಾಗೆ. ಒಬ್ಬೊಬ್ಬರಿಗೆ 20,000 ಜಮಾ ಆಗಿದ್ರೆ ಒಬ್ಬೊಬ್ಬರಿಗೆ 25,000 ಜಮಾ ಆಗಿದೆ, 2,000 ಜಮಾ ಆಗಿದೆ. ಈ ರೀತಿ ನಿಮಗೆ ಯಾವಾಗ ಅಪ್ಲಿಕೇಶನ್ ಹಾಕಿರ್ತೀರಿ ಅವಾಗ ಜಮಾ ಆಗ್ತಾ ಬಂದಿರತ್ತೆ. ಒಬ್ಬೊಬ್ರು ಲೇಟ್ ಮಾಡಿ ಅಪ್ಲಿಕೇಶನ್ ಹಾಕಿರ್ತೀರಿ, ಒಬ್ಬೊಬ್ಬರ ಬೇಗ ಅಪ್ಲಿಕೇಶನ್ ಹಾಕಿರ್ತೀರಿ, ಅದರ ಪ್ರಕಾರ ಹಣ ಜಮಾ ಆಗಿರತ್ತೆ, ಅದು ಬೇರೆ. ಒಟ್ಟಾರೆಯಾಗಿ ಒಬ್ಬೊಬ್ಬರ ಮಹಿಳೆಯರಿಗೆ 36,000 ಹಣ ಜಮಾ ಆಗ್ತಾ ಬಂದಿದೆ. ಇನ್ನು ಮುಂದೇನು ಕೂಡ ಜಮಾ ಆಗತ್ತೆ. ಡೆಫಿನೆಟ್ಲಿ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಗೃಹಲಕ್ಷ್ಮಿ ಅಂತೂ ಇದ್ದೇ ಇರತ್ತೆ. ಯಾಕಂದ್ರೆ ಮುಖ್ಯವಾಗಿ ಅವರ ಗೃಹಲಕ್ಷ್ಮಿ ಯೋಜನೆಯಿಂದಾನೇ ಇಲ್ಲಿ ಬಹಳಷ್ಟು ಮಹಿಳೆಯರ ಸಬಲೀಕರಣಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಸೊ ಮಹಿಳೆಯರ ಸಬಲೀಕರಣ, ಮಹಿಳೆಯರ ಬೆಳವಣಿಗೆಗೆ, ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೆ, ಒಬ್ಬೊಬ್ರು ಕಿರಾಣಿ ಶಾಪ್ ಗಳನ್ನ ಇಡ್ಲಿಕ್ಕೆ ಇಂತಹ ಯೋಜನೆಗಳಿದೆ. ಸೊ ಅದಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಹಣ ಬಂದ್ ಮಾಡೋದಿಲ್ಲ. ಬೇರೆ ಬೇರೆ ಯೋಜನೆಗಳು ಬಂದ್ ಆಗ್ಬೋದು, ಆದ್ರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಹಣ ಬಂದ್ ಆಗೋದಿಲ್ಲ. ಇದನ್ನ ಸ್ವತಃ ನಾನ್ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರವೇ ಹೇಳಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ, CM ಅವರೇ ಹೇಳಿದ್ದಾರೆ, CM ಅವರು ಕೂಡ ಹೇಳಿದ್ದಾರೆ. ಓಕೆನಾ? ಸೊ ಹಾಗಾಗಿ ಭಯ ಪಡ್ಬೇಕಾಗಿರುವಂತಹ ಅವಶ್ಯಕತೆ ಏನಿಲ್ಲ. ಇನ್ನೇನ್ ಬಂದ್ ಆಗತ್ತೆ ಅಂತ ಅನ್ಕೊಳ್ಳುವಂತಹ ಅವಶ್ಯಕತೆ ಕೂಡ ಇಲ್ಲ. ಆದ್ರೆ ಹಣ ಜಮಾ ಆಗೋದು ಈಗೇನ್ ಜಮಾ ಆಗ್ತಾ ಹೋಗ್ತಾ ಇದೆ. ಆದ್ರೆ ಇಲ್ಲಿ ಮುಖ್ಯವಾದ ಟಾಪಿಕ್ ನಾವು ಬರೋದಾದ್ರೆ, ಈ ಎಲ್ಲಾ ಯೋಜನೆಗಳು ನಿಮಗೆ ಸಿಗ್ಬೇಕಪ್ಪ. ಇನ್ನ ರೇಷನ್ ಅಂಗಡಿಗೆ ಹೋದ್ರೆ ನಮ್ಗೆ ರೇಷನ್ ಕೂಡ ಸಿಗ್ಬೇಕು, ನಮ್ಮ ರೇಷನ್ ಕಾರ್ಡ್ಗಳು ಉಳಿಬೇಕು ಅಂತ ಅನ್ನೋದಾಗಿದ್ರೆ ನಿಮ್ಮ KYC ಯನ್ನ ಮಾಡಿಸ್ಕೊಳ್ಬೇಕು. ಪ್ರತಿಯೊಬ್ಬರದು, ಬರೇ ಇಲ್ಲಿ ಮುಖ್ಯಸ್ಥರಷ್ಟೇ ಹೇಳ್ತಾ ಇಲ್ಲ ನಾನು. ಇದೇನಪ್ಪ KYC ನ ಮಾಡ್ಕೊಂಡಿದ್ದಿ ಬಿಡಿ ಅಂತ ನೀವು ಅನ್ಕೊಳ್ಬಹುದು. KYC ಮಾಡಿಸ್ಕೊಂಡು ಬಹಳ ದಿನ ಆಗಿರುತ್ತೆ, ಮತ್ತೆ KYC ಆಗಿದೆಲ್ಲ ನೋಡ್ಕೊಂಡು ಮತ್ತೆ KYC ಅಪ್ಡೇಟ್ ಅನ್ನ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ತಂಬ್ ಚೇಂಜ್ ಆಗಿರತ್ತೆ, ಅದಕ್ಕೋಸ್ಕರ ಮತ್ತೆ ತಂಬ್ ಕೊಡ್ಬೇಕಾಗತ್ತೆ. ಅದಕ್ಕೆ ಸರ್ಕಾರ ಹೇಳಿಕೆ ಮುಖ್ಯವಾದ ಧ್ಯೇಯ ಇದೆ, ಮುಖ್ಯವಾದ ಉದ್ದೇಶ ಇದೆ. ಆ ಉದ್ದೇಶ ಏನಪ್ಪಾ ಅಂದ್ರೆ, ಈಗ ಬಹಳಷ್ಟು ಮನೆಯಲ್ಲಿ ಪಿಂಚಣಿಯನ್ನ ಪಡಿತಾ ಇರ್ತಾರೆ, ಗೃಹಲಕ್ಷ್ಮಿ ಹಣನ ಮುಖ್ಯಸ್ಥೆ ಹೆಸರಿನಲ್ಲಿ ಪಡಿತಾ ಇರ್ತಾರೆ. ಇದೇ ರೀತಿ ಸಾಕಷ್ಟು ಯೋಜನೆಗಳಲ್ಲಿ ಹಣವನ್ನ ಪಡಿತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಅದೇ ರೀತಿ ಆ ಮುಖ್ಯಸ್ಥೆ ಆಗಿರ್ಲಿ ಅಥವಾ ಹಿರಿಯರು ಪಿಂಚಣಿ ಪಡಿತಾ ಇರ್ತಕ್ಕಂತಹ ಹಿರಿಯರಾಗಿರ್ಲಿ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲ ಇನ್ನೂ ಕೂಡ ಪಿಂಚಣಿ ಪಡಿತಾ ಇದ್ದಾರೆ, ಇನ್ನು ಕೂಡ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಾರೆ, ಇನ್ನು ಕೂಡ 10 ಕೆಜಿ ಅಕ್ಕಿ ಪಡಿತಾ ಇದ್ದಾರೆ, ಇನ್ನು ಕೂಡ PM ಕಿಸಾನ್ ಹಣ ಪಡಿತಾ ಇದ್ದಾರೆ. ಈ ರೀತಿ ಸಾಕಷ್ಟು ಹಣಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತಾ ಇದೆ, KYC ಎನ್ನುವಂತಹ ಹೊಸ ರೂಲ್ಸ್ ಅನ್ನ ತಂದ್ಬಿಟ್ಟಿತ್ತು. ಹಾಗಾಗಿ KYC ಯಾರ್ಯಾರು ಮಾಡಿಸ್ಕೊಂಡಿದ್ದೀರಿ ಮೊದಲು, ಈಗ ಮತ್ತೆ ರಿಪೀಟ್ ಆಗಿ ಮಾಡ್ಸ್ಕೊಳ್ಬೇಕು. ಯಾಕಪ್ಪ ಅಂದ್ರೆ ನಿಮ್ಮ ತಂಬು ಕೂಡ ಚೇಂಜ್ ಆಗಿರುತ್ತೆ, ತಂಬನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ತಂಬ ರೇಷನ್ ಮುಖಾಂತರ ಅಪ್ಡೇಟ್ ಅನ್ನ ಮಾಡ್ಕೊಳ್ಳಿ. ಸರಿಯಾಗಿ ನಿಮ್ದು ಚಿಕ್ಕವರಿದ್ದಾಗ ಮಾಡ್ಸ್ಕೊಂಡಿದ್ರೆ ಈಗ ಮತ್ತೆ ತಂಬನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಹಿರಿಯರು ನೀವು ಕೂಡ ಒಂದು ಎಂಗೇಜ್ ಇದ್ದಾಗ ಮಾಡ್ಕೊಂಡಾಗ ನೀವು ಹಿರಿಯರಾಗಿದ್ರೆ ನೀವು ಕೂಡ ತಮ್ಮನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಈ ರೀತಿ ಯಾರ್ಯಾರು ಇದೀರಿ ನೋಡಿ, ಪ್ರತಿಯೊಬ್ಬ ಸದಸ್ಯನು ಕೂಡ KYC ಆಗಿಲ್ಲ ಅಂದ್ರೆ KYC ಮಾಡಿಸ್ಕೊಳ್ಬೇಕು, ತಮ್ಮ ಅಪ್ಡೇಟ್ ಆಗಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಬೇಕು. ಆಗ ಮಾತ್ರ ನಿಮಗೆ ಎಲ್ಲ ಯೋಜನೆಗಳು ಸಿಗ್ಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂದ್ರೆ ಆಟೋಮೆಟಿಕ್ ಬಂದ್ ಆಗಿರತ್ತೆ. ಈಗ ನೋಡಿ, ಪಿಂಚಣಿದಾರರಿಗೆ ಬಹಳಷ್ಟು ಜನರು ಕೇಳ್ಬೋದು ನೀವು, ನಿಮಗೆ ಪಿಂಚಣಿ ಬಂದಿರೋದಿಲ್ಲ. ಬಹುಶಃ ನೋಡಿ, ನೀವು 2-3 ತಿಂಗಳಾಯ್ತು ಹಣ ಅಂತೂ ರಿಲೀಸ್ ಮಾಡಿಲ್ಲ, ಅದಕ್ಕಿಂತ ಮುಂಚೆನೂ ಕೂಡ ಪೆಂಡಿಂಗ್ ಉಳಿದಿದೆ. ಯಾಕಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಬೇಕು. ಯಾಕೆ ಅಂದ್ರೆ ನೀವು ಬದುಕಿದ್ರೆ ಅನ್ನುವುದೇ ಸರ್ಕಾರಕ್ಕೆ ಕನ್ಫರ್ಮ್ ಇಲ್ಲ. ಅದಕ್ಕೋಸ್ಕರ ಕನ್ಫರ್ಮ್ ಮಾಡ್ಬೇಕಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ, ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ನಿಮ್ಮ ಬ್ಯಾಂಕ್ ಗಳಲ್ಲಿ, ಯಾವ ಬ್ಯಾಂಕ್ ನಲ್ಲಿ ಹಣವನ್ನ ಪಡ್ಕೊಳ್ತಾ ಇರ್ತೀರಿ ಪಿಂಚಣಿ ಹಣವನ್ನ, ಆಯಾ ಬ್ಯಾಂಕ್ ನಲ್ಲಿ ಹೋಗಿ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡ್ಬೇಕು. ಆಗ ಮಾತ್ರ ನೀವು ಬದುಕಿದ್ರೆ ಅನ್ನುವಂಥದ್ದು ಕನ್ಫರ್ಮ್ ಆಗತ್ತೆ. ಲೈಫ್ ಸರ್ಟಿಫಿಕೇಟ್ ಅನ್ನ ಏನ್ ಮಾಡ್ತಾರೆ, ಮೇಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕಳಿಸ್ತಾರೆ. ಓಕೆ, ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಬರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಯಾರಾದ್ರೂ ನಿಮ್ ಮನೆಯಲ್ಲಿ ಹೋಗಿ ಆ ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು
ಮತ್ತೆ ನಿಮ್ಮ ಒಂದು ವಿಡಿಯೋ ಕಾಲ್ ನ ಮುಖಾಂತರ ನಿಮ್ಮನ್ನ ತೋರಿಸ್ಬೇಕು, ಅವರಿಗೆ ಕನ್ಫರ್ಮ್ ಮಾಡ್ಬೇಕು. ಆಗ ಮಾತ್ರ ನಿಮಗೆ ಪಿಂಚಣಿ ಹಣ ವಾಪಸ್ಸಾಗಿ ಜಮಾ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ಈ KYC ಮಾಡಿಸ್ಕೊಂಡ್ರೆ ನಿಮಗೆ ಅಕ್ಕಿ ಸಿಗ್ಲಿಕ್ಕೆ ಸಾಧ್ಯ. ಮತ್ತೆ ಮುಖ್ಯಸ್ಥ KYC ಆಗಿದ್ರೆ ಮಾತ್ರ ಈ ರೇಷನ್ ಕಾರ್ಡ್ ಉಳಿಲಿಕ್ಕೆ ಸಾಧ್ಯ, ಗೃಹಲಕ್ಷ್ಮಿ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ. ಈ ಒಂದು KYC ಇಂದ ಸಾಕಷ್ಟು ಯೋಜನೆಗಳನ್ನ ಕಳ್ಕೊಳ್ತೀರಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಬಹಳ ಕಾಮನ್ ಆಗಿ ವಿಚಾರ ಮಾಡ್ತೀರಿ ಅದನ್ನ ನೀವು ಈ KYC ಅಂದ್ರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ KYC ಮಾಡಿಸ್ಕೊಳ್ಬೇಕು. ಈ KYC ಮಾಡ್ಕೊಂಡಿದ್ದೆ ಆದ್ರೆ ಮಾತ್ರ ನಿಮಗೆ ಇಂತಹ ಯೋಜನೆಗಳು ಸಿಗ್ತದೆ. ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿಲ್ಲ, ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಈ KYC ಎಲ್ಲಿ ಮಾಡಿಸ್ಕೊಳ್ಬೇಕಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದೆ ಆದ್ರೆ ನ್ಯಾಯಬೆಲೆಯಲ್ಲಿ ಅಂಗಡಿಗಳಲ್ಲಿ ನೀವು ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಬಹುದಾಗಿರುತ್ತೆ ಈ KYC ನ. ಇನ್ನು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಬೇಕಂದ್ರೆ ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳು CSC ಸೆಂಟರ್ ಗಳಿಗೆ ಹೋಗಿ ನೀವು ಅಪ್ಡೇಟ್ ಗಳನ್ನ ಮಾಡಿಸ್ಕೊಳ್ಬಹುದು. ಓಕೆನಾ? ಇಷ್ಟು ನಿಮಗೆ ಅಪ್ಡೇಟ್ ಗಳನ್ನು ತಿಳಿಸಬೇಕಾಗಿತ್ತು. ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಮಾಡ್ಕೊಳ್ಳಿ ಕೆಲಸ. ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಇಷ್ಟೋಣ. ಲಿಸನ್ ಕಾ ಬಾಯ್ ಬಿಡಿ ಫ್ರೆಂಡ್ಸ್.